ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ. ಈಗಾಗಲೇ ನವರಾತ್ರಿ ಶುರುವಾಗಿದೆ. ನವರಾತ್ರಿಯ 9 ದಿನಗಳಲ್ಲಿ ಯಾವುದಾದರೂ ಒಂದು ದಿನ ನಾಯಿಗೆ ಈ ಸಣ್ಣ ವಸ್ತು ತಿನ್ನಿಸುವುದು ಅತ್ಯಂತ ಅದ್ಭುತ ಫಲ ನೀಡುವ ಪರಂಪರೆಯ ಉಪಾಯವೆಂದೇ ಹೇಳಬಹುದು. ಇದು ಒಂದು ಸಣ್ಣ ವಿಷಯವಾಗಿದ್ದರೂ ಸಹ ಅದನ್ನು ಮಾಡಿದರೆ ರಾತ್ರೋರಾತ್ರಿ ನಿಮ್ಮ ಹಣೆಬರ ಬದಲಾಗುತ್ತದೆ ಎಂದು ನಂಬಲಾಗಿದೆ. ಎಷ್ಟು ಹಣ ಬೇಕು ಅಷ್ಟು ದೊರೆಯುತ್ತದೆ. 7 ಜನ್ಮಗಳ ದಾರಿದ್ರ್ಯ ದೂರವಾಗುತ್ತದೆ ಮತ್ತು ಮುಂದಿನ 7 ತಲೆಮಾರುಗಳು ಕೂಡ ಕುಳಿತುಕೊಂಡೇ ಸಂಪತ್ತನ್ನು ಅನುಭವಿಸುತ್ತವೆ ಎಂಬ ನಂಬಿಕೆ ಇದೆ. ನವರಾತ್ರಿಯ ಈ ದಿನಗಳಲ್ಲಿ ಭವಾನಿ ದೇವಿ ಮತ್ತು ಮಹಾಲಕ್ಷ್ಮಿಯು ತಮ್ಮ ಸಂಪೂರ್ಣ ಕೃಪೆಯನ್ನು ಕರುಣಿಸುತ್ತಾರೆ. ಆ ಕೃಪೆಯಿಂದ ಸಂಪತ್ತನ್ನು ಇಡುವ ಸ್ಥಳವೇ ಸಾಲದು, ಅಷ್ಟೊಂದು ಹಣ ಬರುತ್ತದೆ. ಅದನ್ನು ಹಿಡಿದುಕೊಳ್ಳುವುದು ಕಷ್ಟವಾಗುತ್ತದೆ. ಆದ್ದರಿಂದ ನವರಾತ್ರಿ ಹಬ್ಬ ಪ್ರಾರಂಭವಾದಾಗ ಪ್ರತಿಯೊಬ್ಬರೂ ದೇವಿಯ ಆರಾಧನೆ ಮಾಡುವುದರ ಮೂಲಕ ತಮ್ಮ ಇಚ್ಛೆಗಳನ್ನು ಈಡೇರಿಸಲು ಬಯಸುತ್ತಾರೆ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿಯೂ ಕೂಡ ಹಣದ ಸಮಸ್ಯೆ, ಮನೆ ಕುಟುಂಬದಲ್ಲಿ ಕಲಹ, ಮದುವೆ ಆಗದಿರುವುದು, ಸಾಲದ ಕಾಟ, ಹಣ ಬಂದರೂ ಉಳಿಯದೆ ಹೋಗುವುದು ಇತ್ಯಾದಿ ಕಷ್ಟಗಳು ಇದ್ದರೆ ಚಿಂತೆ ಮಾಡಬೇಕಾಗಿಲ್ಲ. ನವರಾತ್ರಿಯ ಈ ಪವಿತ್ರ ಸಮಯದಲ್ಲಿ ಕೇವಲ ಒಂದು ಚಿಕ್ಕ ಉಪಾಯ ಮಾಡಿದರೆ ನಿಮ್ಮ ಎಲ್ಲ ತೊಂದರೆಗಳು ದೂರವಾಗಬಹುದು. ಪ್ರತಿದಿನವೂ ಹಣದ ಬಗ್ಗೆ ಚಿಂತೆ ಮಾಡುತ್ತಿದ್ದರೂ ಈ ಸರಳ ಕ್ರಮದಿಂದ ಆರ್ಥಿಕ ಸ್ಥಿರತೆ ಬರಲಿದೆ. ಕುಟುಂಬದಲ್ಲಿ ಸಮಾಧಾನ ವಾಸಿಸುವುದು, ಮದುವೆಯ ಅಡೆತಡೆಗಳು ದೂರವಾಗುವುದು, ಸಾಲದಿಂದ ಮುಕ್ತಿ ದೊರಕುವುದು. ಹಿಂದಿನ ವರ್ಷ ನವರಾತ್ರಿಯ ವೇಳೆ ಈ ಉಪಾಯ ಮಾಡಿದವರ ಜೀವನ ಇಂದು ಸ್ವರ್ಗಕ್ಕಿಂತಲೂ ಉತ್ತಮವಾಗಿದೆ. ಇನ್ನು ಮತ್ತೆ ನವರಾತ್ರಿ ಬಂದಿದೆ. ಆದ್ದರಿಂದ ನೀವು ಸಹ ಈ ಅವಕಾಶವನ್ನು ಬಳಸಿಕೊಂಡು ನಿಮ್ಮ ಭಾಗ್ಯವನ್ನು ಬದಲಿಸಿಕೊಳ್ಳಿ. ನವರಾತ್ರಿಯ ಹಬ್ಬವು ಭಾರತೀಯ ಸಂಸ್ಕೃತಿಯಲ್ಲಿ ಕೇವಲ ಪೂಜೆ ಪಾಠಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಬದಲಾಗಿ ಇದು ಶಕ್ತಿ ಸಾಧನೆ, ಭಕ್ತಿ ಹಾಗೂ ಜೀವನವನ್ನು ಬದಲಾಯಿಸುವ ಒಂದು ಅದ್ಭುತ ಅವಕಾಶವಾಗಿದೆ. ಈ 9 ದಿನಗಳಲ್ಲಿ ದೇವಿಯ ವಿಭಿನ್ನ ರೂಪಗಳ ಆರಾಧನೆ ನಡೆಯುತ್ತದೆ ಮತ್ತು ಪ್ರತಿದಿನವೂ ಒಂದು ವಿಶೇಷ ಮಹತ್ವವನ್ನು ಹೊಂದಿದೆ. ಈ ಪವಿತ್ರ ದಿನಗಳಲ್ಲಿ ಭಕ್ತನೊಬ್ಬ ಶ್ರದ್ಧೆಯಿಂದ ಸಣ್ಣದಾದರೂ ಒಂದು ಉಪಾಯ ಮಾಡಿದರೆ ಅವನ ಜೀವನದ ಅಡೆತಡೆಗಳು ದೂರವಾಗಿ ಭಾಗ್ಯ ಪ್ರಕಾಶಿಸುತ್ತದೆ ಎನ್ನುವ ನಂಬಿಕೆ ಇದೆ. ಈ ಅರ್ಥದಲ್ಲಿ ನಾಯಿಗೆ ಅನ್ನ ತಿನ್ನಿಸುವುದು ಅತ್ಯಂತ ಚಮತ್ಕಾರಿಕ ಮತ್ತು ಅಚ್ಚುಕಟ್ಟಾದ ಉಪಾಯವಾಗಿದೆ. ಶಾಸ್ತ್ರಗಳಲ್ಲಿ ನಾಯಿ ಭೈರವನ ವಾಹನ ಮತ್ತು ಶನಿಯೊಂದಿಗೆ ನೇರ ಸಂಬಂಧ ಹೊಂದಿದೆ ಎಂದು ಹೇಳಲಾಗುತ್ತದೆ. ಹೀಗಾಗಿ ನಾಯಿಗೆ ಪ್ರೀತಿಯಿಂದ ಅನ್ನ ತಿನ್ನಿಸಿದರೆ ಭೈರವ ದೇವರು ಮತ್ತು ಶನಿ ಇಬ್ಬರು ಪ್ರಸನ್ನರಾಗುತ್ತಾರೆ. ಶನಿದೇವರ ಅನುಗ್ರಹದಿಂದ ಮಾನಸಿಕ, ಆರ್ಥಿಕ ಹಾಗೂ ಕುಟುಂಬದ ಸಮಸ್ಯೆಗಳು ಪರಿಹಾರವಾಗುತ್ತದೆ. ವಿವಾಹ ಸಂಬಂಧಿತ ತೊಂದರೆಗಳಿಗೆ ಈ ಕಾಲವು ಅತ್ಯಂತ ಫಲಪ್ರದವಾಗಿದೆ. ಹಲವರಿಗೆ ಒಳ್ಳೆಯ ಮದುವೆಯ ಅವಕಾಶ ಸಿಗದೆ ಕಾಲ ಕಳೆದಿತ್ತು. ಕೆಲವರ ಒಪ್ಪಂದಗಳು ಪದೇ ಪದೇ ಮುರಿಯುತ್ತವೆ ಅಥವಾ ಮನಸ್ಸಿಗೆ ಬಂದ ಸಂಗಾತಿ ಕುಟುಂಬದ ಒಪ್ಪಿಗೆ ಸಿಗದು. ಇಂಥವರಿಗೆ ನವರಾತ್ರಿ ಸಮಯದಲ್ಲಿ ಮಾಡಿದ ಸರಳವಾದ ಉಪಾಯಗಳು ಅದ್ಭುತ ಫಲ ನೀಡುತ್ತವೆ. ಅದರಂತೆ ನವರಾತ್ರಿಯ ಯಾವುದೇ ದಿನ ಸಮೀಪದ ದುರ್ಗಾ ದೇವಸ್ಥಾನದಲ್ಲಿ ಹೊಸ ಹಾಗೂ ಶ್ರೇಷ್ಠವಾದ ಚುನ್ನರಿ ಅಂದರೆ ಓಡಣಿಯನ್ನು ಸಮರ್ಪಿಸಿ ದೀಪ ಹಚ್ಚಿ ತಮಗೆ ಇರುವ ಮದುವೆ ಸಂಬಂಧಿತ ಕಷ್ಟವನ್ನು ಮನಸ್ಸಿನಲ್ಲಿ ಪ್ರಾರ್ಥಿಸಬೇಕು. ನಂತರ ಬಿಳಿ ಬಣ್ಣದ ಸಿಹಿಯನ್ನು ದೇವಿಗೆ ಅರ್ಪಿಸಬೇಕು. ಬಿಳಿ ಬಣ್ಣ ಶಾಂತಿ ಹಾಗೂ ಮನಸ್ಸಿನ ಸಮತೋಲನವನ್ನು ಸೂಚಿಸುತ್ತದೆ. ಪ್ರಾರ್ಥನೆಯ ಬಳಿಕ ಆ ಪ್ರಸಾದದ ಮೊದಲ ತುಂಡನ್ನು ನಾಯಿಗೆ ತಿನ್ನಿಸಬೇಕು. ಇದರಿಂದ ಶನಿ ಮತ್ತು ಭೈರವ ಇಬ್ಬರು ಪ್ರಸನ್ನರಾಗಿ ಮದುವೆಯಲ್ಲಿರುವ ಅಡೆತಡೆಗಳನ್ನು ಶೀಘ್ರವಾಗಿ ದೂರ ಮಾಡುತ್ತಾರೆ. ಇದು ಏಕೆ ಪರಿಣಾಮಕಾರಿ ಎಂದರೆ ಮದುವೆಯ ಅಡಚಣೆಗಳ ಪ್ರಮುಖ ಕಾರಣ ಶನಿ ಮತ್ತು ಬುಧನ ದುರ್ಬಲ ಸ್ಥಿತಿ. ಶನಿಯು ಬಾಧಿತವಾಗಿದ್ದರೆ ಮದುವೆ ವಿಳಂಬ, ಕಲಹ ಅಥವಾ ಸೂಕ್ತ ಸಂಗಾತಿ ಸಿಗದೆ ಹೋಗುವುದು ಸಹಜ. ಬುಧನು ದುರ್ಬಲವಾಗಿದ್ದರೆ ಮಾತುಕತೆ, ಒಪ್ಪಂದ, ಕುಟುಂಬದ ಒಮ್ಮತದಲ್ಲಿ ಅಡೆತಡೆಗಳು ಬರುತ್ತವೆ. ಆದರೆ ಈ ಉಪಾಯದ ಮೂಲಕ ಶನಿ, ಬುಧ ಇಬ್ಬರೂ ಬಲಿಷ್ಠರಾಗುತ್ತಾರೆ. ಇದರಿಂದ ಮದುವೆಯ ಮಾರ್ಗ ಸುಗಮವಾಗುತ್ತದೆ. ಇದೇ ಉಪಾಯ ಪ್ರೇಮ ಸಂಬಂಧವನ್ನು ಮದುವೆಯ ತನಕ ತರುವುದಕ್ಕೂ ಸಹಕಾರಿ. ಯಾವುದಾದರೂ ಪ್ರಿಯ ವ್ಯಕ್ತಿಯೊಂದಿಗೆ ಮದುವೆ ಬಯಸುತ್ತಿದ್ದರೂ ಕುಟುಂಬದ ವಿರೋಧ ಅಥವಾ ಆ ವ್ಯಕ್ತಿಯ ನಿರಾಕರಣೆ ಎದುರಾಗುತ್ತಿದ್ದರೆ ಈ ವಿಧಾನವು ಅದ್ಭುತ ಪರಿಣಾಮ ನೀಡುತ್ತದೆ. ಕೇವಲ ಮದುವೆ ಮಾತ್ರವಲ್ಲದೆ ದಾಂಪತ್ಯದಲ್ಲಿ ಶಾಂತಿ, ಸೌಹಾರ್ದ ಕೂಡ ಸ್ಥಿರವಾಗುತ್ತದೆ. ಇದರಿಂದ ಸ್ಪಷ್ಟವಾಗುವುದೇನೆಂದರೆ ನವರಾತ್ರಿಯ ವೇಳೆ ನಾಯಿಗೆ ಪ್ರಸಾದ ನೀಡುವ ಉಪಾಯವು ಒಂದು ಸಾಮಾನ್ಯ ಕ್ರಿಯೆಯಲ್ಲ. ಇದರ ಹಿಂದೆ ಆಳವಾದ ಆಧ್ಯಾತ್ಮಿಕ ಹಾಗೂ ಜ್ಯೋತಿಷಿ ಶಾಸ್ತ್ರದ ಮಹತ್ವ ಅಡಗಿದೆ. ಈ ಉಪಾಯದಿಂದ ಅನೇಕರು ತಮ್ಮ ಮದುವೆಯ ಅಡೆತಡೆಗಳನ್ನು ದಾಟಿ ಯಶಸ್ಸನ್ನು ಕಂಡಿದ್ದಾರೆ. ಹೀಗಾಗಿ ಇದು ನಿಜವಾದ ಅಚ್ಚುಕಟ್ಟಾದ ಹಾಗೂ ಫಲಪ್ರದ ಪರಿಹಾರವಾಗಿದೆ. ಹಲವಾರು ಜನರಿಗೆ ಒಂದು ಪ್ರಶ್ನೆ ಕಾಡುತ್ತಿರುತ್ತದೆ.
ಲಕ್ಷ್ಮೀ ತಾಯಿಯ ಕೃಪೆ ಯಾಕೆ ಸಿಗುತ್ತಿಲ್ಲವೆಂದು. ಶಾಸ್ತ್ರಗಳ ಪ್ರಕಾರ ಲಕ್ಷ್ಮೀ ತಾಯಿ ಚಂಚಲ, ಅಂದರೆ ಶಾಶ್ವತವಾಗಿ ಒಬ್ಬರ ಮನೆಗೆ ಬಂದು ನೆಲೆಸುವುದಿಲ್ಲ. ಅವರು ಶುದ್ಧತೆ, ಸತ್ಯ, ಭಕ್ತಿ ಇರುವ ಮನೆಗಳಲ್ಲಿ ಮಾತ್ರ ನೆಲೆಸುತ್ತಾರೆ. ವಿಶೇಷವಾಗಿ ನವರಾತ್ರಿ ಸಮಯವು ಲಕ್ಷ್ಮೀ ತಾಯಿಯನ್ನು ಸಂತೋಷಪಡಿಸಲು ಅತ್ಯುತ್ತಮ ಅವಕಾಶ. ಈ ದಿನಗಳಲ್ಲಿ ಹಲವು ಉಪಾಯಗಳನ್ನು ಮಾಡುವುದರಿಂದ ಮನೆಯಲ್ಲಿ ಧನ, ಸಮೃದ್ಧಿ ಮತ್ತು ಶಾಂತಿ ನೆಲೆಸುತ್ತವೆ. ಉದಾಹರಣೆಗೆ ತುಳಸಿ ಪೂಜೆ. ಬೆಳಿಗ್ಗೆ ಮತ್ತು ಸಂಜೆ ತುಳಸಿಗೆ ನೀರು ಸುರಿದು ಎಣ್ಣೆಯ ದೀಪ ಹಚ್ಚಿದರೆ ವಿಷ್ಣುವಿನ ಅನುಗ್ರಹ ಬರುತ್ತದೆ. ವಿಷ್ಣು ಸಂತೋಷಪಟ್ಟರೆ ಲಕ್ಷ್ಮೀ ದೇವಿ ಸಹ ಕೃಪೆ ತೋರುತ್ತಾರೆ. ಹಳದಿ ಗಡ್ಡೆ. ನವರಾತ್ರಿಯಲ್ಲಿ ಒಂದು ಸಂಪೂರ್ಣ ಹಳದಿಯನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ತಿಜೋರಿಯಲ್ಲಿ ಇಟ್ಟರೆ ಹಣದ ಕೊರತೆ ಇಲ್ಲದಂತೆ ಮಾಡುತ್ತದೆ. ಮೂರನೆಯದಾಗಿ ತೆಂಗಿನಕಾಯಿ ಮತ್ತು ಕರ್ಪೂರ. ರಾತ್ರಿ ಲಕ್ಷ್ಮೀ ತಾಯಿಯ ಮುಂದೆ ತೆಂಗಿನಕಾಯಿ ಇಟ್ಟು ಪೂಜೆ ಮಾಡಿ ನಂತರ ಅದನ್ನು ಮನೆಯ ಬಾಗಿಲಲ್ಲಿ ಇಟ್ಟರೆ ಕೆಟ್ಟ ಶಕ್ತಿಗಳು ದೂರವಾಗಿ ಹೊಸ ಆದಾಯದ ದಾರಿಗಳು ತೆರೆದುಕೊಳ್ಳುತ್ತವೆ. ನಾಲ್ಕನೆಯದಾಗಿ ಶಂಖ, ಘಂಟೆ ಧ್ವನಿ. ನವರಾತ್ರಿ ದಿನಗಳಲ್ಲಿ ಪ್ರತಿದಿನ ಶಂಖ ಮತ್ತು ಘಂಟೆ ಮೊಳಗಿಸಿದರೆ ನಕಾರಾತ್ಮಕ ಶಕ್ತಿಗಳು ದೂರವಾಗಿ ಮನೆಗೆ ಸಕಾರಾತ್ಮಕ ಶಕ್ತಿ ಹರಿದು ಬರುತ್ತದೆ. ಲಕ್ಷ್ಮೀ ಚಾಲಿಸ ಅಥವಾ ಕನಕದಾರ ಸ್ತೋತ್ರ ಪಠಣ ಮಾಡಿದರೆ ಲಕ್ಷ್ಮೀ ತಾಯಿ ಬೇಗನೆ ಪ್ರಸನ್ನರಾಗುತ್ತಾರೆ. ಐದನೆಯದಾಗಿ ದೀಪದಾನ. ಪ್ರತಿದಿನ ದೇವಾಲಯದಲ್ಲಿ ದೀಪ ಹಚ್ಚಿದರೆ ಜೀವನದ ಕತ್ತಲೆಯ ಸ್ಥಿತಿಗಳು ದೂರವಾಗಿ ಧನ ಸ್ಥಿರತೆ ಬರುತ್ತದೆ. ಬೆಳ್ಳಿ ನಾಣ್ಯವನ್ನು ತಾಯಿಯ ಪಾದಗಳಲ್ಲಿ ಇಟ್ಟು ನಂತರ ತಿಜೋರಿಯಲ್ಲಿ ಇಟ್ಟರೆ ಅದು ಹಣ ಸೆಳೆಯುವ ಚುಂಬಕವಾಗುತ್ತದೆ. ಮನೆಗೆ ಬಂದವರಿಗೆ ಅನ್ನದಾನ ಮಾಡಿದರೆ ಅನ್ನದ ಕೊರತೆ ಆಗುವುದಿಲ್ಲ. ಕುಬೇರ ಪೂಜೆಯೂ ಸಹ ಧನವೃದ್ಧಿಗೆ ಸಹಕಾರಿ. ಮಹಾಲಕ್ಷ್ಮಿ ಯಂತ್ರವನ್ನು ಸ್ಥಾಪಿಸಿ ಪೂಜೆ ಮಾಡಿದರೆ ಆಸೀಮ ಸಮೃದ್ಧಿ ಮನೆಗೆ ಬರುತ್ತದೆ. ಹಣ ಬಂದರೂ ಕೈಯಲ್ಲಿ ಉಳಿಯದವರಿಗೆ ಶ್ರೀ ಸೂಕ್ತ ಪಠಣ ಅತ್ಯಂತ ಪರಿಣಾಮಕಾರಿ. ಇದು ದರಿದ್ರತೆಯನ್ನು ದೂರ ಮಾಡಿ ಸಮೃದ್ಧಿಯನ್ನು ತರಿಸುತ್ತದೆ. ಈ ಎಲ್ಲ ಉಪಾಯಗಳು ಸರಳವಾದವು, ಆದರೆ ಭಕ್ತಿಯಿಂದ ಮಾಡಿದರೆ ಜೀವನದಲ್ಲಿ ಅಚ್ಚರಿಯ ಬದಲಾವಣೆ ತರಿಸುತ್ತವೆ. ಹಣಕಾಸಿನ ತೊಂದರೆಗಳು ದೂರವಾಗಿ ವ್ಯಾಪಾರದಲ್ಲಿ ಲಾಭ, ಉದ್ಯೋಗದಲ್ಲಿ ಪ್ರಗತಿ ಮತ್ತು ಮನೆಗೆ ಸಮೃದ್ಧಿ ಶಾಶ್ವತವಾಗಿ ನೆಲೆಸುತ್ತದೆ. ಸ್ನೇಹಿತರೆ, ಜೀವನದಲ್ಲಿ ಧನ, ವೈಭವ ಹಾಗೂ ಐಶ್ವರ್ಯ ಇರುವುದು ಮುಖ್ಯವಾದರೂ ಅವುಗಳ ಸಾರ್ಥಕತೆ ಒಳ್ಳೆಯ ಆರೋಗ್ಯವಿದ್ದಾಗ ಮಾತ್ರ ಸಾಧ್ಯ. ದೇಹ ಆರೋಗ್ಯಕರವಾಗಿರದಿದ್ದರೆ ಹಣದ ಆನಂದವನ್ನು, ಕುಟುಂಬದ ಸುಖವನ್ನು ಅನುಭವಿಸಲು ಸಾಧ್ಯವಿಲ್ಲ. ಆದ್ದರಿಂದಲೇ ನವರಾತ್ರಿ ಹಬ್ಬವು ಕೇವಲ ದೇವಿಯ ಆರಾಧನೆಗಾಗಿ ಮಾತ್ರವಲ್ಲ, ದೇಹ ಮನಸ್ಸು ಆರೋಗ್ಯಕರವಾಗಿರಲು ಮತ್ತು ಜೀವನವನ್ನು ಋಣಬಾಧೆಯಿಂದ ಮುಕ್ತಗೊಳಿಸಲು ಸಹ ವಿಶೇಷ ಮಹತ್ವ ಹೊಂದಿದೆ. ಆರೋಗ್ಯ ವೃದ್ಧಿಗಾಗಿ ನವರಾತ್ರಿಯಲ್ಲಿ ಹಲವು ಉಪಾಯಗಳನ್ನು ಶಾಸ್ತ್ರಗಳು ಸೂಚಿಸುತ್ತವೆ. ಪ್ರತಿದಿನ ಗಂಗಾಜಲದಿಂದ ದೇವಿಗೆ ಅಭಿಷೇಕ ಮಾಡಿ ದುರ್ಗಾ ಸಪ್ತಶತಿ ಕವಚ ಪಠಣ ಮಾಡಿದರೆ ನಕಾರಾತ್ಮಕ ಶಕ್ತಿ ದೂರವಾಗಿ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ. ದುರ್ಗಾದೇವಿಗೆ ಬೇವಿನ ಎಲೆಗಳನ್ನು ಸಮರ್ಪಿಸಿದರೆ ಅದು ಆರೋಗ್ಯದ ಸಂಕೇತವಾಗಿದ್ದು ಮನೆಗೆ ರೋಗ ಪ್ರವೇಶಿಸುವುದಿಲ್ಲ. ಮಾನಸಿಕ ಒತ್ತಡ, ನಿದ್ರಾಹೀನತೆ ಇರುವವರು ದೇವಿಗೆ ಕಾಳಿಯ ಮಂತ್ರಗಳನ್ನು ಜಪಿಸಿದರೆ ಶಾಂತಿ ದೊರಕುತ್ತದೆ. ಎಳ್ಳೆಣ್ಣೆಯಲ್ಲಿ ಲವಂಗ ಹಾಕಿ ದೀಪ ಹಚ್ಚಿದರೆ ಮನೆಯ ವಾತಾವರಣದಲ್ಲಿರುವ ರೋಗಕಾರಿ ಶಕ್ತಿಗಳು ನಾಶವಾಗಿ ಎಲ್ಲರೂ ಆರೋಗ್ಯಕರವಾಗಿರುತ್ತಾರೆ. ಓಂ ಐಂ ಹೀಂ ಕ್ಲೀಂ ಚಾಮುಂಡಾಯ ವಿಚ್ಚೆ ಈ ಮಂತ್ರ ಜಪಿಸಿದರೆ ದೇಹದ ಎಲ್ಲ ಕಾಯಿಲೆಗಳು ನಿವಾರಣೆಯಾಗುತ್ತವೆ. ಇದೇ ರೀತಿ ಋಣಬಾಧೆಯಿಂದ ಮುಕ್ತವಾಗಲು ಸಹ ನವರಾತ್ರಿ ಅತ್ಯಂತ ಫಲಪ್ರದ. ಮೊದಲ ದಿನ ಸುಪಾರಿ ತೆಗೆದು ಕೆಂಪು ಬಟ್ಟೆಯಲ್ಲಿ ಒಗೆದು ದೇವಿಗೆ ಸಮರ್ಪಿಸಿ ನಂತರ ದಶಮಿಯಂದು ತಿಜೋರಿಯಲ್ಲಿ ಇಟ್ಟರೆ ಸಾಲ ಬಾಧೆ ಕಡಿಮೆ ಆಗುತ್ತದೆ. ಅಷ್ಟಮಿ ಅಥವಾ ನವಮಿಯಂದು ಅರಳಿ ಎಲೆಯ ಮೇಲೆ ಕೆಂಪು ಚಂದನದಿಂದ ಶ್ರೀಂ ಬರೆದು ದೇವಿಗೆ ಅರ್ಪಿಸಿ ನಂತರ ಪರ್ಸ್ನಲ್ಲಿ ಇಟ್ಟರೆ ಧನಲಾಭವಾಗುತ್ತದೆ. ತೆಂಗಿನಕಾಯಿಯ ಮೇಲೆ ಓಂ ನಮಃ ಶಿವಾಯ ಎಂದು ಬರೆದು ಹರಿಯುವ ನೀರಿನಲ್ಲಿ ಬಿಡುವುದರಿಂದ ಸಾಲದ ಕಷ್ಟ ದೂರವಾಗುತ್ತದೆ. ಕಪ್ಪು ಹಳದಿಯನ್ನು ಕೆಂಪು ಬಟ್ಟೆಯಲ್ಲಿ ಹೊದಿಸಿ ತಿಜೋರಿಯಲ್ಲಿ ಇಟ್ಟರೆ ಧನ ಸ್ಥಿರವಾಗಿ ಉಳಿದು ಸಾಲ ತೀರಲು ಸಹಕಾರಿಯಾಗುತ್ತದೆ. ಲಕ್ಷ್ಮಿ ಮತ್ತು ಕುಬೇರರ ಸಂಯುಕ್ತ ಪೂಜೆ ಮಾಡುವುದರಿಂದ ಹೊಸ ಆದಾಯದ ದಾರಿಗಳು ತೆರೆದು ಸಾಲ ನಿವಾರಣೆ ಸಾಧ್ಯ. ಓಂ ಶ್ರೀಂ ಹೀಂ ಕ್ಲೀಂ ಐಂ ಮಹಾಲಕ್ಷ್ಮೀ ನಮಃ ಮಂತ್ರವನ್ನು 108 ಬಾರಿ ಜಪಿಸಿದರೆ ಸಾಲ ತೀರಲು ಅನುಕೂಲವಾಗುತ್ತದೆ. ನವರಾತ್ರಿಯಲ್ಲಿ ಮಾಡುವ ಈ ಎಲ್ಲ ಉಪಾಯಗಳು ಪರಿಣಾಮಕಾರಿಯಾಗುವ ಕಾರಣ ಈ ಕಾಲದಲ್ಲಿ ವಾತಾವರಣದಲ್ಲಿ ದಿವ್ಯಶಕ್ತಿ ಹೆಚ್ಚಿರುತ್ತದೆ. ಈ ಸಮಯದಲ್ಲಿ ಮಾಡಿದ ಸಣ್ಣದಾದರೂ ಕ್ರಿಯೆಗಳು ಅದ್ಭುತ ಫಲ ನೀಡುತ್ತವೆ. ಅನೇಕರು ಅನುಭವಿಸಿದ್ದು ನವರಾತ್ರಿ ವೇಳೆ ಈ ಕರ್ಮಗಳನ್ನು ಮಾಡಿದ ನಂತರ ನಿರೀಕ್ಷಿಸಿದ ರೀತಿಯಲ್ಲಿ ಹಣ ದೊರೆತು ಸಾಲದಿಂದ ಮುಕ್ತರಾಗಿದ್ದಾರೆ. ಹೀಗಾಗಿ ನವರಾತ್ರಿ ಕೇವಲ ಹಬ್ಬವಲ್ಲ, ಅದು ಆರೋಗ್ಯ, ಸಮೃದ್ಧಿ
ಮತ್ತು ಋಣಮೋಚನಕ್ಕೆ ದಾರಿ ತೋರಿಸುವ ಪವಿತ್ರ ಅವಕಾಶ. ಸ್ನೇಹಿತರೆ, ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಕೆಲವು ಬಯಕೆಗಳು ಇರುತ್ತವೆ. ಯಾರಿಗಾದರೂ ವ್ಯಾಪಾರದಲ್ಲಿ ಪ್ರಗತಿ ಬೇಕು, ಕೆಲವರಿಗೆ ಸಂತಾನ ಪ್ರಾಪ್ತಿಯ ಆಶಯ, ಕೆಲವರಿಗೆ ದಾಂಪತ್ಯ ಜೀವನ ಸುಖಕರವಾಗಿರಬೇಕು ಎಂಬ ಆಸೆ, ಕೆಲವರು ವಿದೇಶ ಗಮನವೆಂದು ಕೊಳ್ಳುತ್ತಾರೆ, ಮತ್ತೆ ಕೆಲವರು ಮನೆಯಲ್ಲಿ ಯಾವ ಕಷ್ಟವೂ ಬಾರದಿರಲಿ ಎಂದುಕೊಳ್ಳುತ್ತಾರೆ. ಇಂತಹ ಎಲ್ಲ ಬಯಕೆಗಳನ್ನು ಪೂರ್ಣಗೊಳಿಸಲು ನವರಾತ್ರಿ ಅತ್ಯಂತ ಪಾವನ ಕಾಲವೆಂದೇ ಪರಿಗಣಿಸಲಾಗಿದೆ. ಈ ದಿನಗಳಲ್ಲಿ ಮಾಡಿದ ಸಣ್ಣ ಉಪಾಯಗಳು ಸಹ ದೇವಿಯ ಕೃಪೆಯಿಂದ ಅದ್ಭುತ ಫಲ ನೀಡುತ್ತವೆ. ಉದಾಹರಣೆಗೆ, ನವರಾತ್ರಿಯ ವೇಳೆ ಮನೆಗೆ ಕಲಶ ಸ್ಥಾಪಿಸಿ ಪ್ರತಿದಿನ ಬೆಳಿಗ್ಗೆ ಸಂಜೆ ದೀಪ ಹಚ್ಚಿ ಮನಸ್ಸಿನಲ್ಲಿ ಬಯಕೆಯನ್ನು ದೇವಿಗೆ ತಿಳಿಸಿದರೆ ಅದು ದೇವಿಯ ಕಿವಿಗೆ ತಲುಪುತ್ತದೆ. ದುರ್ಗಾದೇವಿಗೆ ಕೆಂಪು ಚುನರಿ ಮತ್ತು ಸಿಂಧೂರ ಅರ್ಪಿಸಿದರೆ ಅದು ಕೃಪೆಯ ಸಂಕೇತವಾಗಿ ಬಯಕೆಗಳನ್ನು ನೆರವೇರಿಸುತ್ತದೆ. ಶುದ್ಧ ಮನಸ್ಸಿನಿಂದ ಜೇನು ಅರ್ಪಿಸಿದರೆ ವಾಣಿ ಮಧುರವಾಗುವುದರ ಜೊತೆಗೆ ಎಲ್ಲ ಕಾರ್ಯಗಳು ಸುಗಮವಾಗುತ್ತವೆ. 9 ದಿನಗಳ ಕಾಲ ಅಖಂಡ ಜ್ಯೋತಿ ಹಚ್ಚುವುದರಿಂದ ನಕಾರಾತ್ಮಕ ಶಕ್ತಿಗಳು ದೂರವಾಗಿ ಸಂತಾನ ಪ್ರಾಪ್ತಿಯ ಆಸೆಗೂ ಸಹ ಫಲ ದೊರಕುತ್ತದೆ. ಗುಲಾಬಿ ಹೂ ಮಾಲೆ ಅರ್ಪಿಸುವುದರಿಂದ ಸಮಾಜದಲ್ಲಿ ಮಾನ ಗೌರವ ಹೆಚ್ಚುತ್ತದೆ. ಅಷ್ಟಮಿ ಅಥವಾ ನವಮಿಯಂದು ಕನ್ಯಾ ಪೂಜನೆ ಮಾಡಿದರೆ ವಿಫಲವಾಗುತ್ತಿದ್ದ ಮನೋಕಾಮನೆಗಳು ಕೂಡಲೇ ಯಶಸ್ವಿಯಾಗುತ್ತವೆ. ದುರ್ಗಾ ಸಪ್ತಮಿಯತ ಪಾಠ ರಾತ್ರಿ ಸಮಯದಲ್ಲಿ ವಿಶೇಷ ಮಂತ್ರ ಜಪ, ಅರಳಿ ಮದರದ ಪೂಜೆ ಹಾಗೂ ಶಂಖದಿಂದ ಜಲಾಭಿಷೇಕ ಇವೆಲ್ಲವೂ ವ್ಯಕ್ತಿಯ ಜೀವನದಲ್ಲಿ ಧನ, ಆರೋಗ್ಯ, ಸಂತೋಷ, ಶಾಂತಿ ಮತ್ತು ಸಮೃದ್ಧಿಯನ್ನು ತರುತ್ತವೆ. ನವರಾತ್ರಿ ಕೇವಲ ವ್ರತ ಅಥವಾ ಪೂಜೆಗಾಗಿ ಮಾತ್ರವಲ್ಲ, ಆತ್ಮಶುದ್ಧಿ ಹಾಗೂ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗೆ ದಾರಿ ತೋರುವ ಪವಿತ್ರ ಸಮಯ. ಈ ದಿನಗಳಲ್ಲಿ ನಂಬಿಕೆ ಮತ್ತು ಭಕ್ತಿಯಿಂದ ಮಾಡಿದ ಪ್ರಾರ್ಥನೆ ದೇವಿಯ ಕೃಪೆಯಿಂದ ಖಂಡಿತ ಫಲಿಸುತ್ತದೆ. ವೀಕ್ಷಕರೇ, ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇಂತಹ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.